ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಶೇಷವಾದಂತಹ ಸಮಯಕ್ಕಾಗಿ ಕೊಟ್ಟ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಾತ್ರವಲ್ಲದೆ 18ನೇ ತಾರೀಕಿಂದ ಸತತವಾಗಿ ಬೆಳಿಗ್ಗೆ ಮತ್ತು ಸಂಜೆ ಝೂಮ್ ಮೀಟಿಂಗ್ ಅಲ್ಲಿ ಪಾಲುಗಾರಿಕೆ ಹೊಂದಿದಂತ ಎಲ್ಲಾ ದೇವ ಜನರಿಗೆ ನಿಮ್ಮ ತಾಳ್ಮೆಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ದೇವರು ವಿಶೇಷವಾದ ರೀತಿಯಲ್ಲಿ ನಿಮ್ಮ ಪ್ರತಿಯೊಬ್ಬರು ಕೂಡ ಆಶೀರ್ವದಿಸಲಿ. ಝೂಮ್ ಮೀಟಿಂಗ್ ನ ಇದು ಒಂದು ಕೊನೆಯ ಒಂದು ಸಂದೇಶವಾಗಿರುತ್ತದೆ. 9 ಸ್ಪೀಕರ್ಸ್ ಬೋಧಕರು ಮಾತಾಡಿದ್ದಾರೆ. ನಾನು 10ನೇದಾಗಿ ಮತ್ತು ಕೊನೆಯದಾಗಿ ನಾವು ಮಾತಾಡುವಂತವರಾಗಿದ್ದೇವೆ. ಆದ್ರಿಂದ ಇದು ಸ್ವಲ್ಪ ಸಮಯ ನೀವು ಈ ಒಂದು ಸಂದೇಶದಲ್ಲಿ ಕೂಡ ನೀವು ಪಾಲನೆ ಹೊಂದಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವಂತವನಾಗಿದ್ದೇನೆ. ಆ 9 ಜನ ಬೋಧಕರು ಕೂಡ ಮಾತಾಡುವ ಸಮಯದಲ್ಲಿ ಒಂದು ಸಂಗತಿ ನಿರ್ದಿಷ್ಟವಾಗಿ ಅದು ಹೊರಬರ್ತಲೇ ಇತ್ತು. ಅದು ಯಾವುದಂತಂದ್ರೆ ದ ಯೂನಿಟಿ ಎಂಬುದಾಗಿ ಐಕ್ಯತೆ ಕುರಿತಾಗಿ ದೇವರಾತ್ಮನು ಅದ್ಭುತವಾದ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡ್ತಾ ಬರುತ್ತಿದ್ದಾರೆ ಎಂಬುದು ಬಹಳ ಸ್ಪಷ್ಟವಾಗಿ ನಾವು ಕಾಣುವಂತವರಾಗಿದ್ದೇವೆ. ಈ ಸಮಯದಲ್ಲಿ ನನಗೆ ಕೊಟ್ಟಿರುವಂತಹ ಒಂದು ಶೀರ್ಷಿಕೆ, ದ ಥೀಮ್, ದ ಕಾಂಟೆಂಪರರಿ ಚಾಲೆಂಜಸ್ ಫೇಸಿಂಗ್ ಬ್ರದರ್ ಅಸೆಂಬ್ಲೀಸ್, ದ ಯೂನಿಟಿ ಅಂಡರ್ ಪ್ರೆಷರ್ ಎಂಬುದಾಗಿ. ಅಂದ್ರೆ ಈ ಕಾಲಮಾನಗಳಲ್ಲಿ ಸಹೋದರ ಸಭೆಗಳು ಎದುರಿಸುತ್ತಿರುವಂತಹ ಸವಾಲುಗಳು, ಅದರ ಅರ್ಥ ಒತ್ತಡಗಳ ಮಧ್ಯದಲ್ಲಿ ಇರುವಂತಹ ಐಕ್ಯತೆ ಎನ್ನುವಂತ ವಿಷಯವಾಗಿ ನಾನು ಪ್ರಸ್ತಾವದ ವಿಷಯವಾಗಿ ಮಾತಾಡುವಂತವನಾಗಿದ್ದೇನೆ. ಇದಕ್ಕೆ ಆಧಾರವಾಗಿ ಒಂದು ವಾಕ್ಯ ನೋಡಿಕೊಳ್ಳುವಂತವರಾಗಿರೋಣ. ತೀತನ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 10 ಮತ್ತು 11ನೇ ವಾಕ್ಯ. ದ ಟೈಟಸ್ ಚಾಪ್ಟರ್ 3 ವರ್ಸ್ 10 and 11. ಆ ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು, ಅಂಥವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನು ಆಗಿದ್ದಾನೆ. ತಾನು ಶಿಕ್ಷಾ ಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು. ಪ್ರಿಯ ದೇವ ಜನರೇ, ಈ ಸಮಯದಲ್ಲಿ ನಾನು 5 ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರುವಂತನಾಗಿದ್ದೇನೆ. ನಾವು ಈ ದಿನಮಾನಗಳಲ್ಲಿ ನಮ್ಮನ್ನ ಸಹೋದರ ಸಭೆಗಳು ಎದುರಿಸುವಂತಹ ಸಂಗತಿಗಳ ಕುರಿತಾಗಿ ಮಾತಾಡುವಾಗ ಎಷ್ಟೋ ವಿಷಯಗಳಿರ್ಬೋದು, ಆದರೆ ನಿಖರವಾಗಿ ಪ್ರಮುಖವಾಗಿ ನಾನು 5 ಸಂಗತಿಗಳನ್ನ ನಿಮ್ಮ ಒಂದು ಗಮನಕ್ಕೆ, ನಿಮ್ಮೊಂದು ಧ್ಯಾನಕ್ಕೆ ತರೋದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಮೊದಲನೇದಾಗಿ ಸವಾಲುಗಳಲ್ಲಿ ಮೊದಲನೇ ನೋಡುವಂತದ್ದು, ವಿ ಮಸ್ಟ್ ಎರಾಡಿಕೇಶನ್ ಆಫ್ ದ ಹೆರೆಸಿ. ದುರ್ಬೋಧನೆ ಅಥವಾ ಭೇದ ಹುಟ್ಟಿಸುವವರನ್ನ ಬೇರು ಸಹಿತವಾಗಿ ಸಹೋದರ ಸಭೆಗಳಿಂದ ಕಿತ್ತು ಹಾಕಬೇಕು. ಪ್ರೇರಣೆ ನಾವು ನೋಡುತ್ತೇವೆ. ತೀತನ ಪುಸ್ತಕದಲ್ಲಿ ಭೇದ ಹುಟ್ಟಿಸುವವರು ಎನ್ನುವಂತ ಒಂದು ಪದ ನೋಡ್ತೇವೆ. ಅಲ್ಲಿ ನೋಡುವಾಗ ಭೇದ ಹುಟ್ಟಿಸುವವರನ್ನ 1 ಸಲ ನೀನು ಎಚ್ಚರಿಸು, 2 ಸಲ ಎಚ್ಚರಿಸು, 2 ಸಲ ಎಚ್ಚರಿಸು ಕೂಡ ಕೇಳದೆ ಹೋದ್ರೆ ಅವನ ಬಿಟ್ಟು ಬಿಡು ಎನ್ನುವಂತ ಪದ ನೋಡ್ತೀವಿ. ಬಿಟ್ಟು ಬಿಡು ಎಂಬುದಾಗಿ ಹೇಳುವಾಗ ಅವ್ರ ಪಾಡು ಬಿಟ್ಟು ಬಿಡು, ಹೆಂಗಾರು ಮಾಡಿ ಸಭೆನ ಹಾಳು ಮಾಡ್ಕೊಡೋಗ್ಲಿ ಎಂಬುದಾಗ ಅಲ್ಲ. ಬಿಟ್ಟು ಬಿಡು ಎಂಬುದಾಗಿ ಹೇಳುವಾಗ ರಿಜೆಕ್ಟ್ ಹಿಮ್, ಎಕ್ಸ್ಕಮ್ಯುನಿಕೇಟ್ ಹಿಮ್ ಫಾರ್ ದ ಚರ್ಚ್. ಸಭೆಯ ಅನ್ಯತೆ ಅವನನ್ನ ಬಿಟ್ಟಾಕೋ, ಅವನನ್ನು ಯಾವುದೇ ಕಾರಣಕ್ಕೂ ಸಭೆಯ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಡ. ಆದ್ರಿಂದ ಅರ್ಥ, ನಾವು ಆ ಒಂದು ಭೇದ ಹುಟ್ಟಿಸುವವನು ಇರುವಂತ ಸಮಯದಲ್ಲಿ ಸಭೆಯನ್ನು ಎಚ್ಚರಿಸಬೇಕು ಮತ್ತು ಅಂತ ವ್ಯಕ್ತಿಯನ್ನ ಗುರುತಿಡಿದು ಅವನನ್ನ ಸಭೆಯಿಂದ ಬಹಿಷ್ಕರಿಸಬೇಕು ಎಂಬಂತಹ ಸಂಗತಿ ನೋಡುವಂತವರಾಗಿದ್ದೇವೆ. ನಾವು 1 ಕೊರಿಂಥ 11ನೇ ಅಧ್ಯಾಯ 18ನೇ ವಾಕ್ಯ ಮತ್ತೆ 19ನೇ ವಾಕ್ಯ ನೋಡುವ ಸಮಯದಲ್ಲಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಇರುವಂತದ್ದು ಒಳ್ಳೆಯದೇ, ಆದರೆ ಭೇದಗಳು ಇರಬಾರದು. ಭಿನ್ನಾಭಿಪ್ರಾಯಗಳು ವಿಶ್ವಾಸಿಗಳಿಂದ ಬರುವಂತದ್ದಾಗಿದೆ. ಭಿನ್ನಾಭಿಪ್ರಾಯಗಳು ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ಸ್, ಅದು ಸಭೆಯ ಅಭಿವೃದ್ಧಿಗಾಗಿ, ಕರ್ತನ ಮಹಿಮೆಗಾಗಿ ಬರುವಂತದ್ದಾಗಿದೆ, ಯಾವುದು ಉತ್ತಮ ಎಂಬುದಾಗಿ. ಆದರೆ ಭೇದ ಹುಟ್ಟಿಸುವಂತ ವ್ಯಕ್ತಿ ಅವನು ವಿಶ್ವಾಸಿ ಅಲ್ಲ, ಅವನು ಕಳ್ಳತನದಿಂದ ಸಭೆಯೊಳಗೆ ನುಸುಳಿಕೊಂಡವನಾಗಿ ಇರುವಂತವನಾಗಿದ್ದಾನೆ. ಇವನಿಗೆ ಬೇರೆ ಬೇರೆ ಹೆಸರುಗಳು ಕೊಡಲ್ಪಟ್ಟಿದೆ. ಅವನೊಬ್ಬ ಜಾರನ್ ಎಂಬುದಾಗಿ ನೋಡುತ್ತೇವೆ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ. ಮತ್ತೆ ನಾವು ನೋಡುತ್ತೇವೆ ಅವನು ಒಂದು ತೋಳ ಎಂಬುದಾಗಿ ಅಪೊಸ್ತಲ ಕೃತ್ಯಗಳ 20ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂತವನ, ನಿಮ್ಮೊಳಗೆ ತೋಳಗಳು ಎದ್ದೇಳುವಂತದ್ದಾಗಿದೆ. ದುರ್ಬೋಧನೆ ಉಂಟು ಮಾಡುವಂತವನು ಮತ್ತು ವಿಶೇಷವಾಗಿ ಅವನು ಸಭೆಯ ಒಂದು ಚಿಂತನೆ ಅವನಿಗಿಲ್ಲ, ಕರ್ತನ ಮಹಿಮೆ ಅವನ್ ಬೇಕಾಗಿಲ್ಲ, ದೇವರ ವಾಕ್ಯದ ಆಧಾರ ಅವನಿಗೆ ಬೇಕಾಗಿಲ್ಲ. ಅವನ ಒಂದೇ ಒಂದು ಗುರಿ ಉದ್ದೇಶ ಸಭೆಯನ್ನ ಹಾಳು ಮಾಡುವಂತದ್ದು, ಸಭೆಯಲ್ಲಿ ಗುಂಪುಗಾರಿಕೆ ಮಾಡುವಂಥದ್ದು, ಮತ್ತು ಅವನಿಗೆ ಮುಂದೆ ಇರುವಂತದ್ದು ಸ್ವಾರ್ಥತೆ, ಸೆಲ್ಫಿಶ್ನೆಸ್. ಅವನಿಗೆ ಬೇಕಾಗಿರುವಂತದ್ದು ಅಧಿಕಾರ, ಅಂತಸ್ತು, ಸ್ಥಾನಮಾನಗಳು ಮತ್ತು ದೇವರ ಹಣವನ್ನ ಹೇಗೆ ದುರುಪಯೋಗ ಮಾಡಿಕೊಳ್ಳಬೇಕು, ಹೇಗೆ ಲಪಟಾಯಿಸಬೇಕೆನ್ನುವಂಥದ್ದೇ ಅವನ ಮುಂದೆ ಇರುವಂತದ್ದಾಗಿದೆ ಹೊರತು ಕುರಿಗಳ ಚಿಂತೆ ಅವನಿಗೆ ಇಲ್ಲ, ಸಭೆಯ ಕಾಳಜಿ ಅವನಿಗಿಲ್ಲ. ಇಂಥ ವ್ಯಕ್ತಿಗಳು ಸಭೆಯಲ್ಲಿರುವಂತ ಸಮಯದಲ್ಲಿ ಪ್ರಿಯರೇ
ಅವರನ್ನ ಗುರುತಿಸಿ ಅವರನ್ನ ಸಭೆಯಿಂದ ತೆಗೆದು ಹಾಕಬೇಕೆಂಬುದಾಗಿ ದೇವರ ವಾಕ್ಯ ಪ್ರಬೋಧಿಸುವಂತಾಗಿದೆ. ನಾವು 1 ಕೊರಿಂಥ 1ನೇ ಅಧ್ಯಾಯ ಮತ್ತು ಅಪೊಸ್ತಲರ ಕೃತ್ಯಗಳು 1 ಕೊರಿಂಥ 5ನೇ ಅಧ್ಯಾಯ ಮತ್ತು ತೀತನ ಪುಸ್ತಕ 2ನೇ ಅಧ್ಯಾಯ 2 ತೀತ ಮತ್ತು ಯೂದನ ಪುಸ್ತಕ ಇವುಗಳನ್ನ ಸಮಗ್ರವಾಗಿ ಧ್ಯಾನ ಮಾಡುವಾಗ ಇಂಥ ವ್ಯಕ್ತಿಗಳು ಬಹಳ ಅಪಾಯಕಾರಿ. ಅದರಿಂದ ಇವರನ್ನ ಬೇರು ಸಹಿತವಾಗಿ ಕಿತ್ತು ಹಾಕಬೇಕಾಗಿದೆ. ಇವರ ಕುರಿತಾಗಿ ಯೂದನ ಪುಸ್ತಕ 11ನೇ ವಾಕ್ಯದಲ್ಲಿ ನೋಡುತ್ತೇವೆ. ಇವರು ಯಾರು ಅಂತಂದ್ರೆ ಕಾಯಿನಂತವರು. ತನ್ನ ಪಾಪವನ್ನ ಮುಚ್ಚಿಗಾಕೊಳ್ಳೋಕೆ ಕೊಲೆ ಮಾಡುವಂತ ಕೊಲೆಗಟ್ಟಕ ಇವರು. ಇವನು ಯಾರು ಅಂತಂದ್ರೆ ಬಿಲಾಮ ಅವರು ಹಣ ವ್ಯಕ್ತಿಗಳು ಇಂಥವನಾಗಿದ್ದಾನೆ. ಮಾತ್ರವಲ್ಲದೆ ಅವರ ಕುರಿತಾಗಿ ಇಬ್ರಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯ ನೋಡುವಂತ ಸಮಯದಲ್ಲಿ ಇವರು ಎಂಥವ್ರು ಅಂತಂದ್ರೆ ಇವರು ವಿಷವುಳ್ಳಂತ ಬೇರು, ವಿಷವುಳ್ಳಂತ ಮಾತ್ರವಲ್ಲ ಏಸವನಂತ ಪ್ರಾಪಂಚಿಕನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂತವರ ಬೇರು ಸಹಿತವಾಗಿ ಕಿತ್ತು ಹಾಕಬೇಕಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಭ್ರಷ್ಟತೆ ಅಥವಾ ಆ ಒಂದು ಭೇದ ಹುಟ್ಟಿಸುವಂತದ್ದು, ಭ್ರಷ್ಟತೆ ಮತ್ತೆ ಐಕ್ಯತೆ ಎರಡು ಜೊತೆಯಾಗಿ ಹೋಗುವುದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಭ್ರಷ್ಟತೆ ಇದೆಯೋ ಅಲ್ಲಿ ಐಕ್ಯತೆ ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿ ಐಕ್ಯತೆ ಇದೆಯೋ ಅಲ್ಲಿ ಭ್ರಷ್ಟತೆ ಇರಲೇಬಾರದು. ಆದ್ರೆ ಇವತ್ತಿನ ಒಂದು ದುರಂತದ ಸಂಗತಿ ಅಂತಂದ್ರೆ ಎಷ್ಟೋ ಸಭೆಗಳಲ್ಲಿ ಐಕ್ಯತೆ ಮತ್ತು ಭ್ರಷ್ಟತೆ ಒಂದು ನಾಣ್ಯದ ಎರಡು ಮುಖವಾಗಿ ಅನುಸರಿಸಿಕೊಂಡು ಹೋಗುವಂತ ಸ್ಥಿತಿ ಆಗಿದೆ. ಆದ್ರೆ ಪೌಲನು ಇವರ ವಿಷಯವಾಗಿ ಹೇಳುವಂತ ಮಾತು, ಇವರು ಎಂಥವ್ರು ಎಂಬುದಾಗಿ ಹೇಳುವಾಗ ಇವರು ಒಂದು ಕೊಳಕು ಹುಣ್ಣಿಗೆ ಸಮಾನವಾಗಿದ್ದಾರೆ ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. 2 ತಿಮೋತಿ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಅವರು ಕೊಳಕು ಹುಣ್ಣಾಗಿದ್ದಾರೆ ಅಂದ್ರೆ ಗ್ಯಾಂಗ್ರೀನ್, ಕೊಳತು ಹೋಗಿರುವಂತಹ ಒಂದು ಗ್ಯಾಂಗ್ರೀನ್ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಹಿಮಯೋನನು ಮತ್ತು ಪಿಲೋತನು ಇಂತಹ ಒಂದು ಗುಂಪಿಗೆ ಸೇರಿದವರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಇಂಥ ಒಂದು ಕೊಳಕು ಅದು ದುರ್ವಾಸನೆ ಉಂಟು ಮಾಡುವಂತದ್ದಾಗಿದೆ. ಸಭೆ ಯಾವುದೇ ಕಾರಣಕ್ಕೂ ಸುಗಂಧ ವಾಸನೆ ಕೊಡೋದಕ್ಕೆ ಇಂಥವ್ರು ಇಟ್ಟುಕೊಂಡು ಸುಗಂಧ ವಾಸನೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಂಥವರು ಸಭೆಯಲ್ಲಿ ಸತ್ತ ಹೆಣಗಳಿದ್ದ ಹಾಗೆ. ಸತ್ತ ಹೆಣಗಳನ್ನು ಇಟ್ಟುಕೊಂಡಾಗ ಹೇಗೆ ದುರ್ವಾಸನೆ ಬರೋದಾಗಿದೆಯೋ ಆ ರೀತಿಯಾಗಿ ಇಂಥ ಭ್ರಷ್ಟರನ್ನ, ಇಂಥ ಒಂದು ಸಭೆಯಲ್ಲಿ ಗಲಿಬಿಲಿ ಗೊಂದಲ ಉಂಟು ಮಾಡುವಂತವರನ್ನ ನಾವು ಇಟ್ಕೊಂಡಂತ ಸಮಯದಲ್ಲಿ ಖಂಡಿತ ಸಭೆಗೆ ಬಹಳ ಕೇಡು ಉಂಟು ಮಾಡುವಂತವರು ಆಗಿರುವಂತವರಾಗಿದ್ದಾರೆ. ನಾವು ನೋಡ್ತೇವೆ ಹೇಗೆ ಸುಗಂಧ ತೈಲಕ್ಕೆ ಬಿದ್ದಂತ ಸತ್ತ ನೊಣ ಹೇಗೆ ಆ ಇಡೀ ಸುಗಂಧ ದ್ರವ್ಯವನ್ನು ಕೆಡಿಸುವಂತದ್ದಾಗಿದೆಯೋ ಆ ರೀತಿಯಾಗಿ ಇವರು ಒಂದು ಸತ್ತ ಹುಳ, ಒಂದು ಸತ್ತ ನೊಣಕ್ಕೆ ಹೋಲಿಯಾಗಿ ಇವರು ಇಡೀ ಸಭೆಯ ಒಂದು ಉಳಿತನ್ನ ಹಾಳು ಮಾಡುವಂತವರಾಗಿದ್ದಾರೆ. ಬೇರೆ ಇವರ ಕುರಿತಾಗಿ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ಪೌಲನು ಬಹಳ ಸ್ಪಷ್ಟವಾದಂತ ಕೆಲವು ಎಚ್ಚರಿಕೆಯನ್ನು ಕೊಡುವಂತವರಾಗಿದ್ದಾನೆ. 5ನೇ 1 Corinthians chapter 5 verse 2, ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಇದ್ದೀರಾ ಎಂಬುದಾಗಿ ನೋಡ್ತಾರೆ. ಬಹಿಷ್ಕರಿಸಿರಿ ಎಂಬುದಾಗಿ ಆತನಿಗೆ ಹೇಳುವಂತವನಾಗಿದ್ದಾನೆ. ಮತ್ತು ಹಾಗೆಯೇ ಅವನ 5ನೇ ವಾಕ್ಯದಲ್ಲಿ ಅವನನ್ನ ಸೈತಾನಿಗೆ ಒಪ್ಪಿಸಿರಿ. 6ನೇ ವಾಕ್ಯ ಸ್ವಲ್ಪ ಹುಳಿ ಕಣಕವನ್ನೆಲ್ಲ ಹುಳಿಯಾಗುವಂತೆ ಮಾಡುತ್ತದೆ. ಮತ್ತೆ ಹಾಗೆಯೇ ಮುಂದೆ ನೋಡುವಾಗ ವಿಶೇಷವಾಗಿ 11ನೇ ವಾಕ್ಯದಲ್ಲಿ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬಯ್ಯುವನಾದರೂ, ಕುಡುಕನಾದರೂ, ಸುಳುಕೊಳ್ಳುವನಾದರೂ ಆ ಪಕ್ಷದಲ್ಲಿ ಸಹವಾಸ ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲು ಬಾರದು. ಕೊನೆಯ ವಾಕ್ಯ 13ನೇ ವಾಕ್ಯದ ಕೊನೆ ಭಾಗ, ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನಗಳಲ್ಲಿ ಈ ಒಂದು ಸಭೆಯಲ್ಲಿ ಭೇದ ಉಂಟು ಮಾಡುವಂತವರು ಇವರು ಯಾರಂದ್ರೆ ಭ್ರಷ್ಟರು, ದುರ್ಬೋಧಕರು, ಎಲ್ಲೋದ ಕಡೆ ಗುಪ್ತವಂತ ಪಾಪದಲ್ಲಿ ಮುಳುಗಿರುವಂತವರು, ಜಾರರು ಇವರು ಆಗಿರುವಂತವರಾಗಿದ್ದಾರೆ. ಇಂಥವ್ರನ್ನ ಬೇರು ಸಹಿತವಾಗಿ ಕಿತ್ತು ಹಾಕಿದಾಗಲೇ ಸಭೆಯಲ್ಲಿ ನಿಜವಾದ ಐಕ್ಯತೆ ಸ್ಥಾಪನೆ ಆಗ್ಬೇಕಾದ್ರೆ, ಸಭೆ ಐಕ್ಯತೆಯಲ್ಲಿ ಬೆಳೆಯಬೇಕಾದರೆ. ಎರಡನೇದಾಗಿ ನಾವು ನೋಡುವಂತಹ ಒಂದು ಸವಾಲು ಯಾವುದೆಂಬುದಾಗಿ ನೋಡುವಾಗ ದ ರೀಕನ್ಸಲೇಷನ್, ಸಂಧಾನ ಮಾಡಿಕೊಳ್ಳುತ್ತ. ಬೇರೆ ಹೊಂದಾಣೆ ಮಾಡಿಕೊಳ್ಳೋದು ಬೇರೆ, ಸಂಧಾನ ಮಾಡಿಕೊಳ್ಳೋದು ಬೇರೆ. ಸಂಧಾನ ಎಂಬುದಾಗಿ ಹೇಳುವ ಸಮಯದಲ್ಲಿ ಏನಾದ್ರು ತಪ್ಪುಗಳಾದಾಗ ಅದು ನಮ್ಮನ್ನ ನಾವು ಕ್ರಮಪಡಿಸಿಕೊಂಡು ಸರಿಪಡಿಸಿಕೊಂಡು ಒಂದಾಗುವಂತದ್ದಾಗಿದೆ. ಬಹಳ ಸ್ಪಷ್ಟವಾಗಿ ವಾಕ್ಯ ಹೇಳುವಂತವರಾಗಿದ್ದೇವೆ. ನಾವು ನಂಬಿರುವಂತ ಯೇಸು ಕ್ರಿಸ್ತನು ಪರಲೋಕ ಭೂಲೋಕವನ್ನೇ ಸಂಧಾನ ಮಾಡಿದಂತ ದೇವರು.
ಆತನ ಮಕ್ಕಳಂತ ನಾವುಗಳು ಒಬ್ರಿಗೊಬ್ರು ಸಂಧಾನ ಮಾಡಿಕೊಳ್ಳುವಂತವರಾಗಿರಬೇಕು. ರೀಕನ್ಸಿಲೇಷನ್ ಇವತ್ತಿನ ದಿನಗಳಲ್ಲಿ ಈ ರೀಕನ್ಸಿಲೇಷನ್ ಅಂತಕ್ಕಂಥದ್ದು ಸಭಾ ನಾಯಕರ ಸಭೆ ಹಿರಿಯರಿಂದಲೇ ಪ್ರಾರಂಭ ಆಗಬೇಕು. ಆದ್ರೆ ಇವತ್ತು ದುರಂತ ಏನಂತಂದ್ರೆ ಸಭಾ ಹಿರಿಯರ ಮಧ್ಯಗಳಲ್ಲಿಯೇ ರೀಕನ್ಸಿಲೇಷನ್ ಇಲ್ಲ, ಸಂಧಾನ ಇಲ್ಲ. ಆದ್ರಿಂದ ಇವತ್ತು ಅನೇಕ ಸಭೆಗಳು ಹೊಡೆದು ಹೋಗ್ತಿರುವಂತದ್ದು ಸಭಾ ಹಿರಿಯರಿಂದ ಅಥವಾ ಸಭಾ ಹಿರಿಯರ ಹೆಂಡತಿಯರಿಂದ. ಆದ್ದರಿಂದಲೇ ನಾವು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾದ ಸಂಗತಿ ಇದು ಪ್ರಿಯರೇ. ಆದ್ದರಿಂದಲೇ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತು, ನೀನು ಕಾಣಿಕೆಯನ್ನು ತೆಗೆದುಕೊಂಡು ನೀನು ದೇವರ ಆಲಯಕ್ಕೆ ಬಂದಾಗ ನಿನ್ನ ಸಹೋದರ ಮನಸ್ಸಿನಲ್ಲಿ ಏನೋ ಇದೆ ಎಂಬುದಾಗಿ ನಿನ್ನ ಕಂಡು ಬಂದರೆ ನೀನೇನು ಮಾಡು, ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಹೋಗಿ ಮೊದಲು ಒಂದಾಗು. ಗೋ ಅಂಡ್ ರೀಕನ್ಸಲ್ ಫಸ್ಟ್, ದೆನ್ ಕಮ್ ಅಂಡ್ ಆಫರ್ ಯುವರ್ ಆಫರಿಂಗ್ಸ್. ಆದ್ರಿಂದ ನಮ್ಮ ಸಂಬಂಧಗಳು ಮುಖ್ಯ. ಅವರ್ ರಿಲೇಶನ್ಶಿಪ್ ಇಸ್ ಫಾರ್ ಬೆಟರ್ ದೆನ್ ಅವರ್ ಆಫರಿಂಗ್. ಆದ್ದರಿಂದಲೇ ನಾವು ನಾವು ತಗ್ಗಿಸಿಕೊಳ್ಳಬೇಕು, ನಾವು ಒಂದಾಗಬೇಕು ಪ್ರಿಯರೇ. ಆದ್ರಿಂದ ದೇರ್ ಈಸ್ ರೀಕನ್ಸಿಲೇಷನ್, ದೇರ್ ಈಸ್ ಯೂನಿಟಿ. ಎಲ್ಲಿ ಸಂಧಾನವಿದೆಯೋ ಅಲ್ಲಿ ಐಕ್ಯತೆಯಲ್ಲಿ ಅಭಿವೃದ್ಧಿ ಇದೆ. ಸಂಧಾನ ಆಗದಿರುವಂತಹ ಸಮಯದಲ್ಲಿ ಐಕ್ಯತೆಯಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಕೆಲವು ನಿದರ್ಶನ ಕೊಡೋಕೆ ಇಷ್ಟಪಡುತ್ತೇನೆ. ಬಾರ್ನಬ ಮತ್ತೆ ಪೌಲ ಅವರು ಸಂಧಾನವಾಗಲಿಲ್ಲ. ಅದರ ನಿಮಿತ್ತವಾಗಿ ಅವರಿಬ್ಬರೂ ಅಗಲಿದರು. ಅವರಿಬ್ಬರ ಸೇವೆಯೂ ಕುಂಠಿತವಾಯಿತು. ಮಾತ್ರವಲ್ಲ, ಅದರ ಮಧ್ಯೆ ಸಿಕ್ಕೊಂಡಂತ ಮಾರ್ಕನು 20 ವರ್ಷ ಸೇವೆಯಲ್ಲಿ ಇಲ್ಲದೆ ದೂರ ಹೋದ ನೋಡುವಂತವರಾಗಿದ್ದೇವೆ. ಪೌಲನು 1 ತಿಮೋಥಿ 16ನೇ ಅಧ್ಯಾಯದಲ್ಲಿ ಮಾರ್ಕನನ್ನ ಕರೆದುಕೊಂಡು ಬನ್ರಿ, ನನಗೆ ಅವನು ನನ್ನ ಸೇವೆಗೆ ಪ್ರಯೋಜನವಾಗಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ಈಗಾಗಲೇ 20 ವರ್ಷ ದಾಟಿ ಹೋಗಿತ್ತು. 20 ವರ್ಷ ದಾಟಿದ ಮೇಲೆ ಪೌಲನು ಮಾರ್ಕನನ್ನ ಕರೀತಾ ಇದ್ದಾನೆ. ಒಂದು ವೇಳೆ ಮೊದಲೇ ಕರೆದಿದರೆ ಮಾರ್ಕನು ಇನ್ನೂ ಎಷ್ಟು ಉಪಯುಕ್ತವಾದ ಪಾತ್ರೆಯಾಗಿ ಉಪಯೋಗಿಸಲ್ಪಡ್ತಾ ಇದ್ದ. ಪ್ರಿಯರೇ, ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ಪೌಲನು ಹೇಳ್ತಾ ಇದ್ದಾನೆ, ಪ್ರಿಯ ಸಂತುಕನೇ, ನೀನ್ ಏನ್ ಮಾಡೋ, ಅಯೋಧ್ಯಗಳು ಮತ್ತೆ ಆ ಸಂತುಕೆ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಅಸಮಾಧಾನವನ್ನ ನೀನು ತೆಗೆದುಹಾಕಿ ಅವರಿಬ್ಬರನ್ನು ಕೂಡ ಒಂದು ಮಾಡು. ಯಾಕಂದ್ರೆ ಅವರು ನನ್ನ ಜೊತೆಯಲ್ಲಿ ಸೇವೆ ಮಾಡುವಂತ ಸೇವಕಿಯರು. ನೋಡ್ರಿ, ಇವತ್ತು ಮನಸ್ತಾಪಗಳು ಎಲ್ಲಿದೆ ಅಂತಂದ್ರೆ ಪೌಲನ ಜೊತೆಯಲ್ಲಿ ಸೇವೆ ಮಾಡುವಂತ ಸೇವಕರ ಮಧ್ಯದಲ್ಲಿನೇ ಇವತ್ತು ಮನಸ್ತಾಪಗಳು. ಅದರಿಂದ ಆ ಮನಸ್ತಾಪನ ಮೊದಲು ತೆಗೆದುಹಾಕಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಜೇನ್ ಡರ್ಬೆ ಮತ್ತೆ ಜಾರ್ಜ್ ಮುಲ್ಲರ್ ಹಾಗೂ ಆಂಟೋನಿಯೋ ನೋರಿಸ್ ಗ್ರೋಸ್ ಮಧ್ಯದಲ್ಲಿ ಸಂಧಾನವಾಗಲಿಲ್ಲ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಜೇನ್ ಡರ್ಬೆ ಅದೇ ಅಂತ ಒಂದು ಗುಂಪಾಗಿ ಡಿವೈಡ್ ಆಯಿತು. ಬ್ರದರನ್ ಸಭೆ ಪ್ರಪ್ರಥವಾಗಿ ಪ್ರಾರಂಭವಾಗಿ ಅಷ್ಟು ಅಮೋಘವಾಗಿ ಮುಂದೆ ಇಡೀ ಪ್ರಪಂಚವನ್ನ ಅಲ್ಲಕಲ್ಲ ಮಾಡ್ತಾ ಮುಂದೆ ಹೋದಂತ ಸಹೋದರ ಸಭೆಗಳಲ್ಲಿ ದೊಡ್ಡ ಬಿರುಕುಂಟಾಯಿತು. ಇಡೀ ಪ್ರಪಂಚವೇ ನೋಡಿ ನಗುವಂತಾಯಿತು. ನೋಡ್ದ ಎಂಥ ಬ್ರದರ್ಗಳು ಇವರೇ ಡಿವೈಡ್ ಆದ್ರೆ ಎಂಬುದಾಗಿ. ಯಾಕಂದ್ರೆ ಆ ಜೇನ್ ಡರ್ಬೆ ಅವರ ಜೊತೆ ಹಿಂದೆ ಹೋದಂತವರಿಗೆ ಆ ಒಂದು ಎಕ್ಸ್ಕ್ಲೂಸಿವ್ ಬ್ರದರ್ಸ್ ಎಂಬುದಾಗಿಯೂ ಮತ್ತು ಜಾರ್ಜ್ ಮುಲ್ಲರ್ ಹಾಗೂ ಎನ್ ಗ್ರೂಸ್ ಅವರ ಹಿಂದೆ ಹೋದಂತವರಿಗೆ ಓಪನ್ ಬ್ರದರ್ಸ್ ಎಂಬುದಾಗಿ ಸಹೋದರ ಸಭೆಯೇ ಎರಡಾಗಿ ಡಿವೈಡ್ ಆಯಿತು. ಪ್ರಿಯರೇ, ಇವತ್ತು ದಿನಗಳಲ್ಲಿ ಕೂಡ ಅಷ್ಟೇ ಅನೇಕ ಸಭೆಗಳಲ್ಲಿ ಒಂದು ವಿಭಜನೆ ಡಿವಿಷನ್ಸ್ ಆಗ್ತದೆ. ಆದ್ರೆ ನನ್ನ ಕಳೆಕಳೆಯ ಪ್ರಾರ್ಥನೆ, ಈ ಒಂದು ದ್ವಿಶತಮಾನೋತ್ಸವ ಸಮಾರಂಭದಲ್ಲಿ ಲೆಟ್ ಅಸ್ ಪುಟ್ ಎ ಫುಲ್ ಸ್ಟಾಪ್ ಫಾರ್ ದಿಸ್ ಡಿವಿಷನ್. ಈ ರೀತಿಯಂತ ಒಂದು ವಿಭಜನೆ ಆಗುವಂಥದ್ದು ಬೇಡ. ವಿಭಜನೆ ಆಗಬೇಕಾದ್ರೆ ಸೇವೆಯ ನಿಮಿತ್ತವಾಗಿ ಮಾತ್ರ ವಿಭಜನೆ ಆಗಬೇಕೆ ಹೊರತು ಯಾವುದೇ ರೀತಿಯಂತ ಮನಸ್ತಾಪ ನಿಮಿತ್ತವಾಗಿ ಅಥವಾ ಅಹಂಕಾರ ಆತ್ಮಿಕ ಗರ್ವಗಳ ನಿಮಿತ್ತವಾಗಿ ನಾವು ಡಿವೈಡ್ ಆಗಬಾರದು. ನನ್ನ ಪ್ರಿಯ ಸಹೋದರ ಸಹೋದರರೇ, ವಿಶೇಷವಾಗಿ ನಾವು ಮುಂದೆ ನೋಡುವಂತ 3ನೆಯ ಒಂದು ಸವಾಲು ಯಾವುದು ಅಂತಂದ್ರೆ, ದೇರ್ ಮಸ್ಟ್ ಬಿ ಎ ಕ್ಲಿಯರ್ ಕಟ್ ಸಪರೇಷನ್. ಪ್ರತ್ಯೇಕತೆ ಬಹಳ ಮುಖ್ಯ. ಪ್ರತ್ಯೇಕತೆ ವರ್ಸಸ್ ಕಲಬೆರಕೆ. ಸಪರೇಷನ್ ಅಂತಕ್ಕಂಥದ್ದು ವರ್ಸಸ್ ಕಾಂಪ್ರಮೈಸ್. ಇವತ್ತಿನ ದಿನಗಳಲ್ಲಿ ನೀವು ನಮ್ಮ ಆದಿ ಸಹೋದರ ಸಭೆಗಳನ್ನ ನೋಡುವಾಗ ಬಹಳ ಉತ್ತಮ ಒಂದು ಪ್ರತ್ಯೇಕತೆ ಅವರು ಕಾಪಾಡಿಕೊಂಡು ಬರ್ತಾರೆ. ಪರಿಶುದ್ಧತೆಯಲ್ಲಿ, ಜೀವಿತದಲ್ಲಿ, ಅವರ ಮಾತಿನಲ್ಲಿ, ಅವರ ನಡತೆಯಲ್ಲಿ ಬಹಳ ಅದ್ಭುತವಾದ ಒಂದು ಪ್ರತ್ಯೇಕತೆ ಕಾಣ್ತಾ ಇತ್ತು. ಆದ್ರೆ ಇವತ್ತಿನ ದಿನಗಳಲ್ಲಿ ಅನೇಕವಾದ ಕಲಬೆರಕೆ ಒಳಗಾಗಿದೆ. ಪ್ರಿಯರೇ, ಸ್ವಸ್ಥ ಬೋಧನೆಯಲ್ಲಿ ಕಲಬೆರಕೆ, ಮ್ಯೂಸಿಕ್ಗಳಲ್ಲಿ ಕಲಬೆರಕೆ, ಎಮೋಷನ್ ಇವತ್ತು ಬೇಕಾಗಿದೆ ಯವನಸ್ಥರಿಗೆ. ಎಮೋಷನ್ ಹಾಡುಗಳನ್ನ, ಎಮೋಷನ್ ಮ್ಯೂಸಿಕ್ ಹುಡುಕೊಂಡು ಸಹೋದರ ಸಭೆಗಳನ್ನ ಬಿಟ್ಟು ಬೇರೆ ಸಭೆಗಳಿಗೆ ಹೋಗುವಂತ ಯವನಸ್ಥರ ನೋಡುವಂತವರಾಗಿದ್ದಾರೆ. ಮತ್ತೆ
ಯೂಸ್ ದೇ ಡೋಂಟ್ ವಾಂಟ್ ಎನಿ ಅಕೌಂಟಬಿಲಿಟಿ. ಅವ್ರಿಗೆ ಯಾರು ಪ್ರಶ್ನೆ ಮಾಡಬಾರ್ದು, ಅವ್ರ ಇಷ್ಟ ಬಂದಾಗ ಇರಬೇಕು ಅನ್ನುವಂತಹ ಭಾವನೆ ಇವತ್ತು ನಮ್ಮ ಯೌವನಸ್ಥರಲ್ಲಿದೆ. ಮತ್ತೆ ವಿಶೇಷವಾಗಿ ಹಣದ ಹಿಂದೆ ಹೋಗ್ತಾ ಇದಾರೆ. ಒಂದ್ ಸ್ವಲ್ಪ ಹೆಚ್ಚಿನ ಸಂಬಳ, ಹೆಚ್ಚಿನ IT-BT ಕಂಪನಿಗಳಲ್ಲಿ ಹಣ ಸಿಗುವುದಾದ್ರೆ ಅವರು ಸಭೆಗೂ ಬರೋದಿಲ್ಲ, ಬೈಬಲ್ ಸ್ಟಡಿಗೂ ಬರೋದಿಲ್ಲ, ಪ್ರಾರ್ಥನೆ ಕೂಟಕ್ಕೂ ಬರೋದಿಲ್ಲ. ಈ ರೀತಿಯಾಗಿ ಹೋಗುವಂತ ಸ್ಥಿತಿ ನಾವು ನೋಡುವಂತವರಾಗಿದ್ದೇವೆ. ಮತ್ತು ಹೆಚ್ಚಿನ ರೀತಿಯಲ್ಲಿ ನೋಡುವಾಗ ಪ್ರಿಯರೇ, ಅನೇಕ ಯವನಸ್ಥರು ಕಲಬೆರಕೆ ಆಗ್ತಿರುವಂತದ್ದು ಮದುವೆಯ ವಿಷಯದಲ್ಲಿ. ಅನೇಕ ಅನ್ಯ ಹೆಣ್ಣು ಮಕ್ಕಳನ್ನ ಅಥವಾ ಅನ್ಯ ಗಂಡು ಮಕ್ಕಳನ್ನ ಮದುವೆ ಆಗಿಕೊಂಡು ಇವತ್ತು ಸಭೆಗೂ ಅವಮಾನ, ಕುಟುಂಬಕ್ಕೂ ಅವಮಾನ ತಂದು ಓಡಿ ಹೋಗುವಂತ ಅನೇಕ ಯವನಸ್ಥರ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ನೋಡುವಂತವರ ಬಹಳ ಒಂದು ದುಃಖದ ಸಂಗತಿ ಇದಾಗಿರುವಂತದ್ದಾಗಿದೆ. ಪ್ರಿಯರೇ, ಇವರು ಕುಟುಂಬನ ಅವಮಾನ ಮಾಡುವಂತವರಾಗಿದ್ದಾರೆ, ಸಭೆಯನ್ನು ಅವಮಾನ ಮಾಡುವಂತವರಾಗಿದ್ದಾರೆ. ತಾವು ಏನೂ ಮಾಡದೇ ತಪ್ಪಿಗೋಸ್ಕರವಾಗಿ ಇವತ್ತು ಅವರ ತಂದೆ ತಾಯಿಗಳು ಅವಮಾನದಿಂದ ತಲೆ ತಗ್ಗಿಸುವಂತ ಸ್ಥಿತಿ ಇವತ್ತು ಎದುರಾಗಿದೆ. ಅಂತ ಒಂದು ನೋವು, ಅಂತ ಒಂದು ದುಃಖ ಇವತ್ತು ಎಷ್ಟೋ ಸಭೆಗಳನ್ನ ಕಾಡ್ತಾ ಇದೆ. ಎಷ್ಟೋ ಉತ್ತಮವಾದ ದೇವ ಸೇವಕರುಗಳು ತಮ್ಮ ಮಕ್ಕಳು ಮಾಡಿದಂತ ಅಯೋಗ್ಯ ಕಾರ್ಯ ನಿಮಿತ್ತವಾಗಿ ಸೇವೆಯಿಂದಲೇ ದೂರ ಸರಿಯುವಂತ ದುರಂತದ ಸ್ಥಿತಿ ಇವತ್ತು ಎದುರಾಗಿದೆ. ಆದ್ರಿಂದ ಪ್ರಿಯರೇ, ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಸಪರೇಷನ್ ಲೈಫ್. ನಾವು ಆ ಒಂದು ಪ್ರತ್ಯೇಕತೆಯ ಜೀವಿತಕ್ಕೆ ಸಾಕ್ಷಿಗಳಾಗಿ ನಾವು ಬರಬೇಕಾದ್ದು ಬಹಳ ಮುಖ್ಯವಾಗಿದೆ. ಮತ್ತು ನಾಲ್ಕನೆಯದಾಗಿ ನಾವು ಆಲೋಚನೆ ಮಾಡುವಂತ ಸಂಗತಿ, ದ ಸೆಕೆಂಡ್ ಲೈನ್ ಲೀಡರ್ಶಿಪ್ ಈಸ್ ಎ ಗ್ರೇಟ್ ಚಾಲೆಂಜ್ ಟುಡೇ. ಕಳೆದ ವಾರದಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತ ಸುಮಾರು 52 ಸಹೋದರ ಸಭೆಗಳನ್ನ ನಾನು ಮುಂದಾಗಿಟ್ಟುಕೊಂಡು ನಾನು ಮತ್ತು ಮತ್ತೊಬ್ಬ ಸಹೋದರ ಲೆಕ್ಕ ಹಾಕೋ ಬಂದು, ಇವತ್ತಿರತಕ್ಕಂಥ ಹಿರಿಯರು ಹೋದ ಮೇಲೆ ಆ ಸಭೆಯನ್ನ ನಡೆಸುವಂತವರು ಯಾರೆಂಬುದಾಗಿ. ಆದ್ರೆ ಬಹಳ ದುಃಖದ ಸಂಗತಿ, ಅನೇಕ ಸಭೆಗಳಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಇಲ್ಲ. ಬೇರೆ ಇದನ್ನ ಬಹಳ ಇವತ್ತಿನ ನಾಯಕರುಗಳು ಬಹಳ ಎಚ್ಚರಿಕೆ ಗಮನಿಸಬೇಕು. ನಾನು ಈಗ ತಾನೇ ವಿಷಯ ಬಂತು ನಂಗೆ, ಅಕ್ಟೋಬರ್ ತಿಂಗಳಲ್ಲಿ ಆ ಚಿತ್ರದುರ್ಗದಲ್ಲಿ ಒಂದು ಸೆಕೆಂಡ್ ಲೈನ್ ಲೀಡರ್ಶಿಪ್ ಮೀಟಿಂಗ್ ಇದೆ ಎಂಬುದಾಗಿ ನಮ್ಮ ಸಹೋದರ ಥಾಮಸ್ ಕಲ್ಲೋರ್ ಮತ್ತು ಜಡೇಜಾರಲ್ಲಿ ಹೋಗ್ತಾ ಎಂಬುದಾಗಿ ವಿಷಯ ಬಂತು. ದೇವರ ನಮ್ಮ ಸ್ತೋತ್ರ. ಇದೇ ರೀತಿಯಾಗಿ ಇಡೀ ಕರ್ನಾಟಕದ ಮೂಲಗಳಲ್ಲಿ ನಾವು ಸೆಕೆಂಡ್ ಲೈನ್ ಲೀಡರ್ಸ್ ಗಳನ್ನ ಎಬ್ಬಿಸಬೇಕು, ಯೌವನಸ್ಥಗಳನ್ನ ಪ್ರೋತ್ಸಾಹ ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಏನು ಸಭೆಗಳು, ಎಷ್ಟೋ ಸಭೆಗಳು ಇವತ್ತು ಅನೇಕ ಸಭೆಗಳು ಮುಚ್ಚಿ ಹೋಗುವಂತಹ ಸ್ಥಿತಿಗಳು ಬರುತ್ತಾಗಿದೆ. ಕೇಳೋದಕ್ಕೆ ಎಷ್ಟೊಂದು ದುಃಖವಾಗ್ತದೆ. ಮೊನ್ನೆ ಪಾಲನವರು ಮಾತಾಡಿದಾಗ ಮದ್ದೂರಲ್ಲಿ ಈಗ ಸಭೆ ಇಲ್ಲ, ತಲಕಾಲಲ್ಲಿ ಸಭೆ ಎಂಬುದಕ್ಕೆ ಕೇಳುವಾಗ ಎಷ್ಟೊಂದು ದುಃಖ. ಸ್ಥಾಪಿಸಲ್ಪಟ್ಟ ಸಭೆ ಯಾವುದೇ ಕಾರಣಕ್ಕೂ ಮುಚ್ಚಲ್ಪಡಬಾರದು. ಕ್ರಿಸ್ತ ಯೇಸುನ ಬರುವ ತನಕ ಅದು ಮುಂದುವರಿತಾ ಇರಬೇಕು ಪ್ರಿಯರೇ. ಆದ್ರಿಂದ ವಿಶೇಷವಾದ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೇಕು. ಮೋಶೆ ನಂತರ ಯೆಹೋಶುವ ಇರಬೇಕು. ಎಲಿಯನ ನಂತರ ಎಲೀಷನು ಬರಬೇಕು. ಪೌಲ ನಂತರ ತಿಮೋತಿ ಬರಬೇಕು. ನಿಮ್ಮ ನಂತರ ಹಿಂದೆ ಇವರೇ ನಮ್ಮ ಮುಂದಿನ ನಾಯಕರನ್ನು ಗುರುತಿಸಿ ಅವರಿಗೋಸ್ಕರವಾಗಿ ನೀವು ಕಾಣಿಸುವಂತವರಾಗಿರ್ಬೇಕು. ಆದ್ರಿಂದಲೇ 2 ತಿಮೋತಿ 2ನೇ ಅಧ್ಯಾಯ 2ನೇ ತಿಮೋತಿಯೇ, ಇದನ್ನ ನೀನು ನಂಬಿಗಸ್ತರಾದಂತ ಬೋಧಿ ಶಿಕ್ಷಕರ ಶಕ್ತರಾದಂತ ಇತರರಿಗೆ ನೀನು ಕೊಡು ಎಂಬುದಾಗಿ ಹೇಳುತ್ತದೆ. ಟ್ರಾನ್ಸ್ಫರ್ ದಿಸ್ ಟು ದ್ಯಾಮ್ ಎಂಬುದಾಗಿ. ಆದ್ರಿಂದ 4ನೇದಾಗಿ ನೋಡುವಾಗ ದ ಸೆಕೆಂಡ್ ಲೈನ್ ಲೀಡರ್ಶಿಪ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಮತ್ತೆ ಕೊನೆಯದಾಗಿ 5ನೇದಾಗಿ ಮುಂದಿರುವಂತ ಒಂದು ಸವಾಲು, ದ ಬರ್ಡನ್ ಆಫ್ ಇವಾಂಜಲಿಸಮ್, ಸುವಾರ್ತೆಯ ಭಾರ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18, 19, 20ನೇ ವಾಕ್ಯದ ಮಹಾ ಆಜ್ಞೆ ನಮ್ಮ ಪ್ರತಿಯೊಬ್ಬರು ಕೂಡ ಕೊಡಲ್ಪಟ್ಟಿದೆ. ಬೇರೆ 200 ವರ್ಷಗಳಾಗಿದೆ ಸಹೋದರ ಸ್ಥಾಪನಾಗಿ. ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ 3 ಡಿಸ್ಟ್ರಿಕ್ಟ್ಗಳಲ್ಲಿ ಸಹೋದರ ಸಭೆಗಳೇ ಇಲ್ಲ. ನ್ಯೂ ಟೆಸ್ಟ್ಮೆಂಟ್ ವಿಟ್ನೆಸ್. ಎಂಥ ಒಂದು ದುರಂತದ ಸ್ಥಿತಿಯನ್ನು ಹೋಗ್ತಾ ಇದ್ದೇವೆ. ಒಂದು ಡಿಸ್ಟಿಕ್ ಅಲ್ಲದೆ ಸಹೋದರ ಸಭೆ ಇಲ್ಲ. ಅದರಿಂದ ಪ್ರೇರೆ, ಸುವಾರ್ತೆ ನಮ್ಮ ಭಾರವಾಗಿದೆ, ನಾವು ಸಾರಬೇಕಾಗಿದೆ. ವಿಶೇಷವಾದ ರೀತಿಯಲ್ಲಿ ಇದು ಪ್ರತಿ ಒಬ್ಬೊಬ್ಬರ ಜವಾಬ್ದಾರಿ ಆಗಿದೆ. ಆದ್ರಿಂದ ಆವಾಗ ನಾವು ರಿವೈವಲ್ ಮೀಟಿಂಗ್ಸ್ ಆಗ್ತಾ ಇರಬೇಕು, ಉಜ್ಜೀವನ ಕೂಟಗಳಾಗ್ತಾ ಇರಬೇಕು. ಆಗಿಂದಾಗೆ ನಾವು ಯವನಸ್ಥರನ್ನ ಫುಲ್ ಟೈಮ್ ಮಿನಿಸ್ಟ್ರಿಗೆ ಪ್ರೋತ್ಸಾಹ ಮಾಡುವಂತವರಾಗಿರ್ಬೇಕು, ಪ್ರೇರೇಪಿಸುವಂತವರಾಗಿರ್ಬೇಕು, ಅವರಿಗೋಸ್ಕರ ಪ್ರಾರ್ಥಿಸುವಂತವರಾಗಿರ್ಬೇಕು, ಸೇವೆಗೋಸ್ಕರ ನಾವು ಕೊಡುವಂತವರಾಗಿರ್ಬೇಕು. ಆಗ ಮಾತ್ರ ಉನ್ನತವಾದ ರೀತಿಯಲ್ಲಿ ಇದು ಮುಂದುವರಿಯೋದಕ್ಕೆ ಸಾಧ್ಯ. ಮತ್ತೆ ವಿಶೇಷವಾಗಿ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಹೇಳ್ತೇನೆ. ದ ಚರ್ಚ್ ವಿಚ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಇವಾಂಜಲಿಸಮ್, ದೇರ್ ಇಸ್ ನೋ ಬಿಸ್ನೆಸ್ ಫಾರ್ ದ ಚರ್ಚ್ ಟು ಎಕ್ಸಿಸ್ಟ್ ಆನ್ ದಿಸ್ ಅರ್ತ್. ಸುವಾರ್ತೆ ಸಾರದೇ ಇರ್ತಕ್ಕಂಥ ಸಭೆ ಈ ಭೂಲೋಕದಲ್ಲಿ ಇರುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಒಂದು ವೇಳೆ ಈ ಸಭೆ ಈ ಲೋಕದಲ್ಲಿ ಇದ್ದರೆ ಸುವಾರ್ತೆಯನ್ನ ಸಾರಲೇಬೇಕು. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು
ದೇವ್ರ ನಾವು ಸ್ತೋತ್ರ. ಏನು ನಾವು ಈ ಒಂದು ಬೈಸೆಂಟನರಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಆದ್ರೆ ಮುಂದೆ ಆ ಏನು ತ್ರಿಶತಮಾನೋತ್ಸವ ಅಥವಾ ಕ್ವಾರ್ಟರಿ ಸೆಂಚುರಿ ಎಂಬುದಾಗಿ ನೀವು ನೆನಪಲ್ಲಿ ಇಟ್ಕೊಳ್ಕೋಬೇಡಿ. ದಿಸ್ ವಿಲ್ ಬಿ ದ ಲಾಸ್ಟ್ ಸೆಲೆಬ್ರೇಷನ್. ಯಾಕಂತಂದ್ರೆ ಕ್ರಿಸ್ತನ ಬರೋಣವು ಬಹಳ ಸಮೀಪವಾಗಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಇಮಿನೆಂಟ್ ಅಂಡ್ ಇಂಪೆಂಡಿಂಗ್ ಸೆಕೆಂಡ್ ಕಮಿಂಗ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನು ಯಾವುದೇ ಸಮಯದಲ್ಲಿ ಬರ್ಬೋದು. ಇನ್ನೊಂದು 100 ವರ್ಷ ಖಂಡಿತ ಇರೋದಿಲ್ಲ. ಅಷ್ಟು ನಿಖರವಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಎಲ್ಲಾ ಸ್ಥಿತಿಗತಿಗಳು ಕ್ರಿಸ್ತನ ಆಗಮನವನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇರುವಂತದ್ದಾಗಿದೆ. ಆತನ ಬರೋಣ ಬಹಳ ಸಮೀಪವಾಗಿದೆ. ಆದ್ರಿಂದಲೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಮಯವನ್ನ ವ್ಯರ್ಥವಾಗಿ ಕಳೆಯದೆ ನಾವು ಎಷ್ಟು ಸಾಧ್ಯವಷ್ಟು ಸೇವೆಗಾಗಿ ನಾವು ಸಮರ್ಪಣೆ ಮಾಡಿಕೊಳ್ಳೋಣ, ಸೇವೆ ಮಾಡೋಣ, ಆತ್ಮಗಳನ್ನ ನಾವು ಕಟ್ಟೋಣ, ಸಹೋದರ ಸಭೆಗಳನ್ನ ನಾವು ಸ್ಥಾಪನೆ ಮಾಡೋಣ. ದೇವರು ತಾನೇ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೆನ್.